ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಅಂತಿಮ ಸಿ ಅಂಡ್ ರೂಲ್ಸ್ ಅನೌನ್ಸ್ಮೆಂಟ್ ಆಗಿದೆ. ನಿಮಗೆ ನೋಟಿಫಿಕೇಶನ್ ಕೂಡ ಬಾಕಿ. ಕೆಲವೊಂದು ಪ್ರಮುಖ ನಿಯಮಗಳು ನಿಮಗೆ ಗೊತ್ತಿರಬೇಕಾಗುತ್ತೆ. ಇದು ಕಡ್ಡಾಯವಾಗಿ ಇದೆ. ಸಾಕಷ್ಟು ಬದಲಾವಣೆ ಕೂಡ ತಂದಿದ್ದಾರೆ. ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪ್ರಾಥಮಿಕ ಶಾಲಾ ಶಿಕ್ಷಕರು, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು, ದೈಹಿಕ ಶಿಕ್ಷಕ ಗ್ರೇಡ್ 2, ಗಣಕ ವಿಜ್ಞಾನ ಪ್ರೌಢಶಾಲಾ ಸಹ ಶಿಕ್ಷಕರು, ದೈಹಿಕ ಶಿಕ್ಷಕರಿಗೆ ಇದು ಬಂದ್ಬಿಟ್ಟು ಆಗುತ್ತೆ. ಇದು ಬಂದ್ಬಿಟ್ಟು ವೇಕೆನ್ಸಿ ನೋಟಿಫಿಕೇಶನ್ ಅಲ್ಲ. ಇಲ್ಲಿ ಬಂದ್ಬಿಟ್ಟು ನಿಯಮಗಳ ಸಂಖ್ಯೆ, ಹುದ್ದೆಗಳ ಸಂಖ್ಯೆ ರಿವೀಲ್ ಮಾಡಿಲ್ಲ. ನಿಮಗೆ ಸೆಲೆಕ್ಷನ್ ಮೆಥಡ್, ಪರೀಕ್ಷಾ ಸಿಲೆಬಸ್, ವೇಕೆನ್ಸಿ, ಮೀಸಲಾತಿ ವರ್ಗೀಕರಣ ಎಲ್ಲ ಕೂಡ ನಿಮಗೆ ನೋಟಿಫಿಕೇಶನ್ ಅನೌನ್ಸ್ ಕೂಡ ಮಾಡ್ತಾರೆ. ಇದು ನಿಮಗೆ ಎಲ್ಲಾ ಜಿಲ್ಲಾ ಕೇಂದ್ರದಲ್ಲಿ ಪ್ರತಿ ಕೇಡರ್ ಅನ್ನು ನಿಮಗೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನಿಮಗೆ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲಿ ಕೂಡ ನಿಮಗೆ ಪರೀಕ್ಷೆ ಕೂಡ ಇರುತ್ತೆ. ಪರೀಕ್ಷೆ ಮಾಧ್ಯಮ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ನೀವು ಪ್ರತಿಯೊಂದು ಪೇಪರ್ನಲ್ಲಿ ನೀವು ಕನಿಷ್ಠ 35% ಅಂಕ ಪಡೆಯಬೇಕಾಗುತ್ತೆ. ರಿಸರ್ವೇಷನ್ ಕ್ಯಾಟಗರಿ ಇದ್ರೂ ಕೂಡ ಪೇಪರ್ ವೈಸ್ ನಿಮಗೆ ಮಿನಿಮಮ್ ರಿಕ್ವೈರ್ಮೆಂಟ್ ಕೂಡ ಅಪ್ಲಿಕಬಲ್ ಕೂಡ ಆಗುತ್ತೆ. ಪ್ರೈಮರಿ ಟೂರ್ ಟೀಚರ್ಸ್ಗಳಿಗೆ ನಿಮಗೆ ಸಿಟಿ 70%, ಟಿಟಿ ಪೇಪರ್ 1 20%, ಪಿಯುಸಿ ಈಕ್ವಲೆಂಟ್ 8%, ಟೀಚರ್ ಎಜುಕೇಶನ್ ಕೋರ್ಸ್ ಬಂದ್ಬಿಟ್ಟು 2% ಕೂಡ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ಹೆಚ್ಚಿನ ಪ್ರಾಮುಖ್ಯತೆ ಬಂದ್ಬಿಟ್ಟು ಸಿಇಟಿ ಕೂಡ ಇರುತ್ತೆ. ಅರ್ಹತೆ ನಿಮಗೆ ಗೊತ್ತಿರೋ ಆಲ್ರೆಡಿ ನಿಮಗೆ ಗೊತ್ತಿರೋ 50% ನಿಮ್ಮದು ಟೀಚರ್ಸ್ ಎಜುಕೇಶನ್ ಕ್ವಾಲಿಫಿಕೇಶನ್ ಅಥವಾ ಪಿಯುಸಿಯಲ್ಲಿ ನಿಮಗೆ ಮಿನಿಮಮ್ 50% ಕೂಡ ಇರಬೇಕು. ಓವರ್ ಆಲ್ ನಿಮ್ಗೆ 100ಕ್ಕೆ 50% ಮಿನಿಮಮ್ ಕಡ್ಡಾಯವಾಗಿ ಇರಬೇಕಾಗುತ್ತೆ. ನಂತರ 2 ಇಯರ್ BEd ನಿಮಗೆಲ್ಲ ಗೊತ್ತಿರಬೇಕಾಗುತ್ತೆ. ಟಿಟಿ ಕೂಡ ಪಾಸ್ ಆಗಿರಬೇಕಾಗುತ್ತೆ. ನಂತರ 6th to 8th ಗ್ರಾಜುಯೇಟ್ ಪ್ರೈಮರಿ ಟೀಚರ್ಸ್ಗಳಿಗೆ ಬಂದ್ಬಿಟ್ಟು ಸಿಟಿ 70%, ಟಿಟಿ ಪೇಪರ್ 2 20%, ಡಿಗ್ರಿ 8%, ಟೀಚರ್ ಎಜುಕೇಶನ್ ಕೋರ್ಸ್ ಬಂದ್ಬಿಟ್ಟು 2% ಕೂಡ ಇರುತ್ತೆ. ಇದು ಕೂಡ ನಿಯಮಾನುಸಾರ ನಿಮಗೆ ಟಿಟಿ ಕೂಡ ಅಪ್ಲಿಕಬಲ್ ಆಗುತ್ತೆ. ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ 1ರಿಂದ 8ನೇ ತರಗತಿಗೆ ಸಿಟಿ 85%, ಡಿಗ್ರಿ 15% ಕೂಡ ಇರುತ್ತೆ. ಅಂದ್ರೆ ಸಿಟಿಗೆ 85% ವೇಟೇಜ್ ಕೂಡ ಇರುತ್ತೆ. ನಿಮಗೆ BSc ಕಂಪ್ಯೂಟರ್ ಸೈನ್ಸ್, BCA, BE ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಸೈನ್ಸ್, ENC ಮುಂತಾದ ಡಿಗ್ರಿಗಳಿಗೆ ಇದು ಅಪ್ಲಿಕಬಲ್ ಕೂಡ ಆಗುತ್ತೆ. ನೀವು 5 ಇಯರ್ ಒಳಗಡೆ ನೀವು ಗಣಕ ಶಿಕ್ಷಕರಾಗಿ ಅಪಾಯಿಂಟ್ಮೆಂಟ್ ಆದ್ರೆ 5 ಇಯರ್ ಒಳಗಡೆ ನೀವು ಪೀಡ್ ಮತ್ತೆ ಟಿಟಿ ಅನ್ನು ಕೂಡ ಕಡ್ಡಾಯವಾಗಿ ನೀವು ಪಾಸ್ ಮಾಡಬೇಕಾಗುತ್ತೆ. ನಂತರ ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಗ್ರೇಡ್ 2 ಬಂದ್ಬಿಟ್ಟು ಇದು ಒಂದು ದೊಡ್ಡ ವೇಟೇಜ್ ಕೂಡ ಇರುತ್ತೆ. ಸಿಟಿ 85% ಕೂಡ ಇರುತ್ತೆ. ಪಿಯುಸಿ ಅಥವಾ ಈಕ್ವಲೆಂಟ್ 13%, ಫಿಸಿಕಲ್ ಎಜುಕೇಶನ್ ಸರ್ಟಿಫಿಕೇಟ್ ಅಥವಾ ಡಿಪ್ಲೊಮಾ ಇದ್ರೆ ನಿಮಗೆ 2% ಕೂಡ ಅಪ್ಲಿಕಬಲ್ ಕೂಡ ಆಗುತ್ತೆ. ಅರ್ಹತೆ ನಿಮಗೆ ಗೊತ್ತಿರೋ ಹಾಗೆ ನಿಮಗೆ ಸೆಕೆಂಡ್ ಪಿಯುಸಿ ಕನಿಷ್ಠ 1 ವರ್ಷದ ಫಿಸಿಕಲ್ ಎಜುಕೇಶನ್ ಸರ್ಟಿಫಿಕೇಟ್ ಅಥವಾ ಡಿಪ್ಲೊಮಾ ನಿಮಗೆ ನಿಯಮ ಕೂಡ ಇದೆ. ನಂತರ ಸೆಕೆಂಡರಿ ಸ್ಕೂಲ್ ಅಸಿಸ್ಟೆಂಟ್ ಮಾಸ್ಟರ್ ಬಂದ್ಬಿಟ್ಟು ಸಿಟಿ 85%, ಬ್ಯಾಚುಲರ್ ಡಿಗ್ರಿ 13%, ಟೀಚರ್ ಎಜುಕೇಶನ್ ಕೋರ್ಸ್ ಬಂದು 2% ಕೂಡ ಆಗಿರುತ್ತೆ. ಸಾಮಾನ್ಯವಾಗಿ ಬಂದ್ಬಿಟ್ಟು ಗ್ರಾಜುಯೇಟ್ ಡಿಗ್ರಿ 50% ಕಡ್ಡಾಯವಾಗಿ ಕೂಡ ಇರುತ್ತೆ. ಏಜ್ ಲಿಮಿಟ್ ವೆರಿ ಇಂಪಾರ್ಟೆಂಟ್. ಕನಿಷ್ಠ ನಿಮಗೆ 21 ವರ್ಷ ಆಗಿರಬೇಕಾಗುತ್ತೆ. ಗರಿಷ್ಠ ನಿಮಗೆ SC ST ಕ್ಯಾಟಗರಿ 1 PW ಅವರಿಗೆ ಗರಿಷ್ಠ 45 ಇಯರ್ಸ್, 2A 2B 3A 3Bಗೆ ಗರಿಷ್ಠ 43 ಇಯರ್ಸ್, ಜನರಲ್ ಮೆರಿಟ್ ಕನಿಷ್ಠ 40 ಇಯರ್ಸ್. ನಿಮಗೆ ಕೊನೆಯ ದಿನಾಂಕದಲ್ಲಿ ನಿಮಗೆ ಲೆಕ್ಕ ಹಾಕ್ತಾರೆ. ಲೈಕ್ ವಯಸ್ಸು ನಿಮಗೆ ಯಾವ ರೀತಿ ನಿಗದಿಪಡಿಸ್ತಾರೆ ಅಂದ್ರೆ ಅಪ್ಲಿಕೇಶನ್ ಹಾಕಲ್ಲಿ ಕೊನೆಯ ಡೇಟ್ ಕೂಡ ಇರುತ್ತಲ್ಲ ಅದರಲ್ಲಿ ಕನ್ಸಿಡರ್ ಕೂಡ ಮಾಡ್ತಾರೆ. ಪರೀಕ್ಷೆ ಪ್ಯಾಟರ್ನ್ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಆಲ್ರೆಡಿ ಘೋಷಣೆ ಕೂಡ ಮಾಡಿದ್ದಾರೆ. ಪ್ರೈಮರಿ ಸ್ಕೂಲ್ ಟೀಚರ್ಸ್ಗಳಿಗೆ 100 ಮಾರ್ಕ್ಸ್ ಆಬ್ಜೆಕ್ಟಿವ್ ಓಮರ್ ಏನು ನಮಗೆ ಜನರಲ್ ನಾಲೆಜ್, ಚೈಲ್ಡ್ ಸೈಕಾಲಜಿ, ಮೆಂಟಲ್ ಎಬಿಲಿಟಿ, ಜನರಲ್ ಕನ್ನಡ, ಜನರಲ್ ಇಂಗ್ಲಿಷ್, ವ್ಯಾಲ್ಯೂ ಎಜುಕೇಶನ್, ಹೆಲ್ತ್ ಎಜುಕೇಶನ್, ಕಂಪ್ಯೂಟರ್ ಲಿಟರಸಿ. ಪೇಪರ್ 2 100 ಮಾರ್ಕ್ಸ್ಗೆ ಮ್ಯಾಥ್ಸ್, ಎನ್ವೈರನ್ಮೆಂಟ್ ಸೈನ್ಸ್, ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಕೂಡ ಇರುತ್ತೆ. GPT 6 to 8ಗೆ ಬಂದ್ಬಿಟ್ಟು ಬರೋಬ್ಬರಿ ಪೇಪರ್ 1 100 ಮಾರ್ಕ್ಸ್ ಜನರಲ್, ಪೇಪರ್ 2 ಸ್ಪೆಸಿಫಿಕ್ ಸಬ್ಜೆಕ್ಟ್ ಕೂಡ ಇರುತ್ತೆ. ಲ್ಯಾಂಗ್ವೇಜ್ ನಿಮಗೆ ಗೊತ್ತಿರೋ ಮ್ಯಾಥಮೆಟಿಕ್ಸ್, ಸೋಷಿಯಲ್ ಸೈನ್ಸ್, ಬಯಾಲಜಿ ಎಲ್ಲ ಕೂಡ ಇರುತ್ತೆ. ಕಂಪ್ಯೂಟರ್ ಸೈನ್ಸ್ ಬಂದ್ಬಿಟ್ಟು ಪೇಪರ್ 1 ಜನರಲ್, ಪೇಪರ್ 2 ಕಂಪ್ಯೂಟರ್ ಸೈನ್ಸ್ 100 ಮಾರ್ಕ್ಸ್ ಕೂಡ ಇರುತ್ತೆ. ನಿಮಗೆ ಗ್ಯಾಪ್ನ ಇರಲಿ, ಇದು ವೆರಿ ಇಂಪಾರ್ಟೆಂಟ್. ನಿಯಮಗಳನ್ನ ನೋಡ್ಕೊಳ್ಳಿ. ಅಂತಿಮ ಸಿ ಅಂಡ್ ಆರ್ ಒಂದ ನಂತರ ನಿಮಗೆ ನೆಕ್ಸ್ಟ್ ನೋಟಿಫಿಕೇಶನ್ಗೆ ಕ್ಷಣಗಣನೆ ಸಾಕಷ್ಟು ದಿನ ಪೆಂಡಿಂಗ್ ಆಗಿದ್ದು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಬಿಗ್ ಅಪ್ಡೇಟ್. ಥ್ಯಾಂಕ್ ಯು.